ಇವತ್ತು ಕರಿಬೇವು ಸೊಪ್ಪಿನಿಂದ ಒಂದು ಆರೋಗ್ಯಕರವಾದ ರೆಸಿಪಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ, ನೀವು ಕೂಡ ಮಿಸ್ ಮಾಡದೆ ಇದನ್ನ ಮಾಡಿ ತಿನ್ನಿ. ತುಂಬಾ ಆರೋಗ್ಯವಾದ ಒಂದು ರೆಸಿಪಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಅಂಡ್ ಲೈಫ್ ಸ್ಟೈಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕರಿಬೇವು ಸೊಪ್ಪಿನಿಂದ ಒಂದು ಒಳ್ಳೆ ಆರೋಗ್ಯಕರವಾದ ರೆಸಿಪಿ. ಕರಿಬೇವು ಒಗ್ಗರಣೆಗೆ ನಾವು ಮಿಸ್ ಮಾಡದೆ ಹಾಕ್ತೀವಿ, ಆದ್ರೆ ಯಾರು ತಿಂತಾರೆ ಹೇಳಿ? ಸೈಡ್ ಅಲ್ಲಿ ತೆಗೆದು ಎತ್ತಿಟ್ಬಿಡ್ತೀರಾ ಅಲ್ವಾ? ಹಾಗಾಗಿ ಈ ರೀತಿ ಆಗ್ಬಾರ್ದು. ಕರಿಬೇವು ಸೊಪ್ಪು ಯಾವ್ದಾದ್ರು ರೀತಿಯಲ್ಲಿ ನಮ್ಮ ಹೊಟ್ಟೆಗೆ ಹೋಗ್ಬೇಕು. ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ಇದು ತುಂಬಾನೇ ಉಪಯೋಗ ಅಂತ ಹೇಳ್ತಾ, ಇವತ್ತು ಈ ಕರಿಬೇವು ಸೊಪ್ಪು ನೋಡ್ತಾ ಇದ್ರಲ್ವಾ, ಎಷ್ಟೊಂದು ಕರಿಬೇವು ಸೊಪ್ಪು ಇದೆ. ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಎಲ್ಲ ಡ್ರೈ ಆಗಿದೆ, ಅಂದ್ರೆ ನೀರಿನ ಅಂಶ ಏನು ಇರಬಾರ್ದು. ಸೊ ಎಲ್ಲ ಡ್ರೈ ಮಾಡ್ಕೊಂಡ ನಂತರ ನಾನು ಒಂದು ತಟ್ಟೆಯಲ್ಲಿ ಎಲ್ಲ ಕರಿಬೇವು ಎಲೆನ ತೆಗೆದು ಇಡ್ತಾ ಇದ್ದೀನಿ ಸ್ನೇಹಿತರೆ. ಕರಿಬೇವು ಸೊಪ್ಪು ತುಂಬಾನೇ ಉಪಯೋಗ. ಇದು ಹೊಟ್ಟೆಯ ಕೊಬ್ಬನ್ನು ಕರಗಿಸುತ್ತದೆ, ಮತ್ತೆ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ. ಮತ್ತೆ ಕೆಲವರಿಗೆ ಅಲರ್ಜಿ ಆಗ್ತಾ ಇರುತ್ತೆ, ಅದು ಕೂಡ ಇದರಿಂದ ದೂರ ಆಗುತ್ತೆ. ನಂಜು ನಿರೋಧಕದಂತಹ ಶಕ್ತಿಯನ್ನು ಕೂಡ ಈ ಕರಿಬೇವು ಹೊಂದಿದೆ. ಹಾಗೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಅಂತ ಕೂಡ ಇದು ಹೇಳಲಾಗಿದೆ. ಇದರಿಂದ ನಾವು ಆವಾಗವಾಗ ಯೂಸ್ ಮಾಡ್ತಾ ಇದ್ರೆ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ಬ್ಯಾಕ್ಟೀರಿಯಾದಂತಹ ಸೋಂಕಿನ ವಿರುದ್ಧ ಕೂಡ ಹೋರಾಡುತ್ತದೆ. ಇನ್ನು ಹಲವಾರು ಉಪಯೋಗಗಳಿದೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿಲ್ಲಿ ನಾನು ಕರಿಬೇವು ಸೊಪ್ಪೆಲ್ಲ ತೆಗೆದ್ಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ಅರ್ಧ ಬಟ್ಲಷ್ಟು ನಾನು ಒಣ ಕೊಬ್ಬರಿನ ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಕಾಳುಮೆಣಸು, ಜೀರಿಗೆ 1 ಸ್ಪೂನು, ಹಾಗೆ ಏಲಕ್ಕಿ 4 ರಿಂದ 5, ಹಾಗೆ 2 ಇಂಚಷ್ಟು ಚಕ್ಕೆ ಕೂಡ ತಗೊಂಡಿದ್ದೀನಿ. 4 ರಿಂದ 5 ಲವಂಗ ಕೂಡ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಚಕ್ಕೆ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಬಡೆ ಸೊಪ್ಪು ಕೂಡ ತಗೊಂಡಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಅಥವಾ 1 ಮುಷ್ಟಿಯಷ್ಟು ಶೇಂಗಾ ಬೀಜ, ಹಾಗೆ 1 ಸ್ಪೂನ್ ಉದ್ದಿನ ಬೇಳೆ, ದೊಡ್ಡ ಏಲಕ್ಕಿ. ಇಷ್ಟೆಲ್ಲ ನಾವು ಡ್ರೈ ಐಟಮ್ಸ್ ಅನ್ನ ಇಟ್ಕೊಂಡು ಒಂದು ತಟ್ಟೆ, ನೋಡಿ ಎಷ್ಟೊಂದು ಕರಿಬೇವು ಇದೆ. ಒಂದು ದೊಡ್ಡ ತಟ್ಟೆ ತುಂಬ ತುಂಬಿಕೊಂಡಿದೆ ಕರಿಬೇವು. ಅಂದ್ರೆ ಇಷ್ಟೇ ಕರಿಬೇವು ಅಂತ ಇಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕರಿಬೇವನ್ನ ಯೂಸ್ ಮಾಡಿ. ಈಗ ಒಂದು ಕಡಾಯಿಯಲ್ಲಿ ನಾನು ಅಂದ್ರೆ ಪಾತ್ರೆಯಲ್ಲಿ ನಾನು ಸ್ವಲ್ಪ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಮೊದಲು ನಾನು ಶೇಂಗಾನ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಕಲರ್ ಚೇಂಜ್ ಆಗೋ ತನಕ ಶೇಂಗಾನ ಫ್ರೈ ಮಾಡ್ಕೋಬೇಕು. ನಂತರ ಒಂದೊಂದಾಗಿ ಎಲ್ಲ ಇದರಲ್ಲಿ ಹಾಕೋಬೇಕು. ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಜೀರಿಗೆ, ಬಡೆ ಸೊಪ್ಪು, ದೊಡ್ಡ ಏಲಕ್ಕಿ, ಇದನ್ನೆಲ್ಲ ಹಾಕೊಂಡು ನಂತರ ನೋಡಿ ಲಾಸ್ಟಲ್ಲಿ ಕರಿಮೆಣಸು ಕೂಡ ಹಾಕೊಳ್ತಾ ಇದ್ದೀನಿ. ಕರಿಮೆಣಸು ಕೂಡ ತುಂಬಾನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಈ ಚಳಿಗಾಲದಲ್ಲಿ ಈ ಕರಿಬೇವು ಜೊತೆ ಈ ಎಲ್ಲ ಮಸಾಲೆನ ಹಾಕ್ಕೊಂಡು ನಾವು ಅವಾಗವಾಗ ತಿಂತಾ ಇದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಕಲರ್ ಚೇಂಜ್ ಆಗೋ ತನಕ ಅಥವಾ ಕಪ್ಪು ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಡಿ. ಸ್ವಲ್ಪ ತಣ್ಣಗಾದ ನಂತರ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಯಾವುದೇ ನೀರು ಅಥವಾ ಏನು ಹಾಕೋಬಾರ್ದು, ಡ್ರೈ ಆಗಿ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ತಣ್ಣಗಾದ್ಮೇಲೆ ಅಂದರೆ ಒಂದು 2 ನಿಮಿಷದ ನಂತರ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಪೌಡ್ರ್ ಆಗಬೇಕು. ಮೊದಲು ಡ್ರೈ ಐಟಮ್ಸ್ನೆಲ್ಲ ಪೌಡ್ರ್ ಮಾಡ್ಕೊಂಡ ನಂತರ ಈಗ ನಾನು ಏನು ಕರಿಬೇವು ತೆಗೆದಿಟ್ಟಿದ್ದೀನಲ್ವಾ, ಸೊ ಇದ್ರ ಎಲ್ಲ ಕರಿಬೇವು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ನಾ ಹೇಳಿದ್ನಲ್ವಾ, ಇಷ್ಟೇ ಕರಿಬೇವು ಅಂತ ಏನಿಲ್ಲ. ನನಗೆ ಏನಾದರೂ ಇದಕ್ಕಿಂತ ಡಬಲ್ ಕರಿಬೇವು ಇದ್ದರೆ ಅದನ್ನು ಕೂಡ ನಾನು ಹಾಕೊಳ್ತಿದ್ದೆ. ಬಟ್ ಮನೇಲಿ ಇಷ್ಟು ಕರಿಬೇವು ಇತ್ತು, ಸೊ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ. ಹಾಗಾಗಿ ಕರಿಬೇವಿನ ಕ್ವಾಂಟಿಟಿ ಆದಷ್ಟು ಜಾಸ್ತಿನೇ ಇರಲಿ ಸ್ನೇಹಿತರೆ. ಜಸ್ಟ್ ಏನು ಒಗ್ಗರಣೆಗೆ ಹಾಕ್ಬಿಟ್ಟು ನಾವು ಯೂಸ್ ಮಾಡೋದಲ್ಲ. ಸೊ ಈಗ ಎಲ್ಲ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ನೋಡಿ ಈ ರೀತಿಯಾಗಿ ರುಬ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನಾ ಎಲ್ಲೂ ಕೂಡ ನೀರನ್ನು ಯೂಸ್ ಮಾಡಿಲ್ಲ. ಯಾಕಂದರೆ ಇದು ಎಷ್ಟೇ ದಿನ ಇಟ್ಟರೂ ಕೂಡ ಹಾಳಾಗಲ್ಲ. ನೀವು ಯಾವಾಗ ಬೇಕೋ ಆವಾಗ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ಅಡಿಗೆಯಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಇದ್ದವರು ಅಂದರೆ ಮಧುಮೇಹಿಗಳು ಕರಿಬೇವಿನ ಎಲೆ ಜೊತೆ ಸ್ವಲ್ಪ ಜೀರಿಗೆ ತಿಂತಾ ಇದ್ರೆ ಅದು ಒಂಥರ ಅವರಿಗೆ ವರದಾನ ಅಂತ ಹೇಳ್ಬೋದು. ಅವರಿಗೆ
ಸಕ್ಕರೆ ಮಟ್ಟ ಅಂದರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಹೇಳಿದ್ನಲ್ವಾ, ಕರಿಬೇವು ಸೊಪ್ಪು ಇದು ನಮ್ಮ ಆರೋಗ್ಯಕ್ಕೆ ಒಂಥರ ರಾಮಬಾಣ ಇದ್ದಂಗೆ. ಹಾಗಾಗಿ ಈ ರೀತಿಯಾಗಿ ಯೂಸ್ ಮಾಡಿ ನೋಡಿ. ಎಲ್ಲ ನಾನು ರುಬ್ಕೊಂಡಿದ್ದೀನಿ. ರುಬ್ಕೊಂಡಿದ್ದನ್ನು ನಾನು ಒಂದು ಬಟ್ಲಲ್ಲಿ ಅಂದರೆ ಒಂದು ಬಾಕ್ಸಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಈ ರೀತಿ ಏರ್ಟೈಟ್ ಬಾಕ್ಸಲ್ಲಿ ನೀವು ಹಾಕಿಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ಬೋದು. ಸೊ ನಾನು ಇಷ್ಟೆಲ್ಲ ಒಂದು ಬಾಕ್ಸಲ್ಲಿ ತೆಗೆದಿಟ್ಟಿದ್ದೀನಿ. ಇನ್ನು ಉಳಿದಿರೋದು ಏನಪ್ಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇದನ್ನು ನಾನು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ, ತುಂಬ ಆರೋಗ್ಯಕರವಾದ ರೆಸಿಪಿ. ಇದನ್ನು ಉಪಯೋಗ ಮಾಡಿ ಒಂದು ರೈಸ್ ಐಟಮನ್ನು ಮಾಡ್ತಾ ಇದ್ದೀನಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಗೊತ್ತೇ ಆಗಲ್ಲ ಇದು ಕರಿಬೇವು ರೈಸ್ ಅಂತ. ಹಾಗಾಗಿ ಇದನ್ನು ನೀವು ಮಕ್ಕಳಿಗೆ ಈ ರೀತಿಯಾಗಿ ಕೊಡ್ತಾ ಬನ್ನಿ. ಮಕ್ಕಳಂತೂ ಕರಿಬೇವು ತಿನ್ನೋದೇ ಇಲ್ಲ. ನಾವಾದರೆ ದೊಡ್ಡವರು ಅಯ್ಯೋ ಬಿಡು ಕರಿಬೇವು ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಾವು ತಿಂದ್ಬಿಡ್ತೀವಿ, ಬಟ್ ಮಕ್ಕಳು ತಿನ್ನಲ್ಲ. ಹಾಗಾಗಿ ಈ ರೆಸಿಪಿ ಅವರಿಗೆ ಅಂತ ಹೇಳ್ತಾ, ಅವರಿಗೆ ಅಂತಲ್ಲ ಎಲ್ರಿಗೂ. ಸೊ ಈಗ ಒಂದು ಪಾತ್ರೆಯಲ್ಲಿ ನಾನು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ 1-2 ಸ್ಪೂನಷ್ಟು ಶೇಂಗಾ ಬೀಜ, ಹಾಗೆ 1-2 ಸ್ಪೂನಷ್ಟು ಗೋಡಂಬಿ ಹಾಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಇದು ಒಂಥರ ಕ್ರಿಸ್ಪಿ ಇರುತ್ತೆ ಲಾಸ್ಟಲ್ಲಿ ಹಾಕಿದರೆ, ಹಾಗಾಗಿ ಈ ರೀತಿ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಈಗ ಅದೇ ಪಾತ್ರೆಯಲ್ಲಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು, ಅದು ಕೂಡ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ. ಇಲ್ಲಿ 1 ಈರುಳ್ಳಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಹಾಗೆ 3ರಿಂದ 4 ಹಸಿಮೆಣಸಿನ್ಕಾಯಿನ ಈ ಥರ ಸಣ್ಣಕ್ಕೆ ಹೆಚ್ಕೊಂಡು, ಬಿಸಿ ಆದ ನಂತರ ಮೊದಲು ನಾನು ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿಮೆಣಸಿನ್ಕಾಯಿ 2 ಸಾಕು. ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ಇಂಗು ಕೂಡ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಈ ಥರ ಕಲರ್ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನೋಡಿ ಉಳಿದಿರೋವಂಥದ್ದೇನು ಮಿಕ್ಸಿ ಜಾರಲ್ಲಿ ಉಳಿದಿತ್ತಲ್ವ, ಸೊ ಅದೇ ಇದು ಕರಿಬೇವಿನ ಪೌಡ್ರು. ನೋಡಿ 4, 5, 6ರಿಂದ 7 ಸ್ಪೂನಷ್ಟು ನಾನು ಈ ಪೌಡ್ರನ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಯಾರಿಗೂ ಗೊತ್ತೇ ಆಗಲ್ಲ ಇದು ಕರಿಬೇವು ರೈಸ್ ಅಂತ. ಸೊ ಇದನ್ನು ಎಣ್ಣೆಯಲ್ಲಿ ಒಂದು ಲೋ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು 1 ನಿಮಿಷ ಸಾಕು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ನಾವು ಆ ಚಟ್ನಿ ಪುಡಿ ಮಾಡುವಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಈಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೊ ಉಪ್ಪು ಹಾಕ್ಕೊಂಡ ನಂತರ ಮಿಕ್ಸ್ ಮಾಡಿ, ನಂತರ ನಾನು ರೈಸ್ ಮಾಡಿಟ್ಕೊಂಡಿದ್ದೆ ಅನ್ನ ಮಾಡಿಟ್ಕೊಂಡಿರೋದು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲ ಅನ್ನ ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ವ, ತುಂಬ ಈಸಿ. ಏನಂದರೆ ನೀವು ಯಾವಾಗಾದರೂ ಕರಿಬೇವು ಜಾಸ್ತಿ ಇದ್ದರೆ ಈ ರೀತಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳಿ. ಅವಾಗವಾಗ ನೀವು ಈ ರೀತಿ ರೈಸ್ ಐಟಮ್ ಮಾಡಿಕೊಂಡು ತಿನ್ಬೋದು. ಮತ್ತು ತುಂಬ ಈಸಿ ಕೂಡ. ನೀವು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಕೇವಲ 2ರಿಂದ 5 ನಿಮಿಷದಲ್ಲೇ ನಿಮಗೆ ಈ ರೈಸ್ ಐಟಮ್ ಮಾಡಿ ನೀವು ತಿನ್ಬೋದು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರಿಗೆ ಕೂಡ ಇದನ್ನು ನೀವು ಮಾಡಿ ತಿನ್ಬೋದು. ಇಲ್ಲಿ ಫ್ರೈ ಮಾಡಿರುವಂತಹ ಶೇಂಗಾ ಮತ್ತು ಗೋಡಂಬಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ನ್ಯಾಚುರಲ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕರಿಬೇವಿನ ಕಲರ್ ಇದು. ಸೊ ಪರ್ಫೆಕ್ಟ್ ಆದ ಒಂದು ಆರೋಗ್ಯಕರವಾದ ರೆಸಿಪಿ ರೆಡಿ ಆಯಿತು. ಕರಿಬೇವಿನಿಂದ ನಮ್ಮ ದೃಷ್ಟಿ ದೋಷ ಏನಿರುತ್ತಲ್ಲ ಅದು ಕೂಡ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ದೃಷ್ಟಿ ದೋಷ ಇದ್ದರೂ ಕೂಡ ಅದು ಎಷ್ಟೋ ತಕ್ಕ ಮಟ್ಟಿಗೆ ನಿವಾರಣೆ ಆಗುತ್ತದೆ ಅಂತ ಹೇಳ್ಬೋದು. ಕಣ್ಣಿನ ಆರೋಗ್ಯಕ್ಕೆ ಇದು ಅತ್ಯುತ್ತಮವಾದ ಒಂದು ಎಲೆ ಅಂತ ಹೇಳ್ಬೋದು, ಈ ಕರಿಬೇವಿನ ಎಲೆ. ಹಾಗೆ ಇದು ಕರಿಬೇವಿನ ಎಲೆ ಅವಾಗವಾಗ ಸೇವಿಸಿರೋದ್ರಿಂದ ತೂಕ ಕೂಡ ಇಳಿಕೆ ಆಗುತ್ತದೆ. ಅದೇ ಹೇಳಿದ್ನಲ್ವಾ, ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ತೂಕ ಸಮತೋಲನಕ್ಕೆ ಇದು ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಕ್ಯಾಲ್ಶಿಯಂ ಕೊರತೆ ಇರೋರು ಕೂಡ ಇದನ್ನು ಮಿಸ್ ಮಾಡದೆ ಅವಾಗವಾಗ ಈ ರೀತಿಯಾಗಿ ತಿನ್ನಿ, ಕ್ಯಾಲ್ಶಿಯಂ ಕೊರತೆ ಕೂಡ ನಿವಾರಣೆ ಆಗುತ್ತದೆ. ನೋಡಿ ಈ ರೀತಿಯಾಗಿ ನಿಮಗೆ ಮೊಸರು ಇಷ್ಟ ಆದರೆ ಮೊಸರು ಹಾಕೊಂಡ್ಬಿಡಿ, ಅಥವಾ ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮೊಸರು ಹಾಕಿಬಿಟ್ಟು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಖಾರದ ಪುಡಿ. ನೋಡಿ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ದರೆ ಈ ಆರೋಗ್ಯಕರವಾದ ಕರಿಬೇವಿನ ರೈಸ್, ಕರಿಬೇವಿನ ಚಿತ್ರಾನ್ನ ಅಂತ ಕೂಡ ಹೇಳ್ಬೋದು. ಸೈಡಲ್ಲಿ ನಿಂಬೆಹಣ್ಣು ಇಟ್ಬಿಟ್ಟು, ಯಾರಿಗೆ ನಿಂಬೆಹಣ್ಣು ಇಷ್ಟನೋ ಅಥವಾ ಮೊಸರು ಇಷ್ಟನೋ ತಿಂತಾನೆ ಇರ್ತೀರ. ಮತ್ತೇನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್.